ಹುಕ್ಕೇರಿ ನಗರದ ಶ್ರೀ ಗುರು ಶಾಂತೇಶ್ವರ ನೂತನ ಸಂಸ್ಥಾನ ಮಠದ ಲೋಕಾರ್ಪಣಾ ಸಮಾರಂಭ ಜರುಗಿತು. ಬಾಳೆಹೊನ್ನೂರಿನ ರಂಭಾಪುರಿ ಮಠದ ಶ್ರೀ ವೀರ ಸೋಮೇಶ್ವರ ಜಗದ್ಗುರುಗಳನ್ನು ಅಡ್ಡಪಲ್ಲಕ್ಕಿ ಉತ್ಸವ ಮೂಲಕ ಪಟ್ಟಣದಲ್ಲಿ ಮಹಿಳೆಯರ ಕುಂಭಮೇಳದೊಂದಿಗೆ ಮೆರವಣಿಗೆ ಮೂಲಕ ಸಮಾರಂಭಕ್ಕೆ ಕರೆತರಲಾಯಿತು. ಕಟಕೋಳದ ವೀರಭದ್ರ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಜರುಗಿದ ಸಮಾರಂಭವನ್ನು ನಿವೃತ್ತ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಶಂಕರ್ ಬಿದಿರಿ ದೀಪ ಬೆಳಗಿಸುವ ಮೂಲಕ ಸಮಾರಂಭವನ್ನು ಉದ್ಘಾಟಿಸಿದರು. ಶ್ರೀಗಳಿಂದ ಆಶೀರ್ವಾದ ಪಡೆದು ಮಾತನಾಡಿದ ಬಿದಿರಿ, ಹುಕ್ಕೇರಿ ಹಿರೇಮಠದ ಶ್ರೀಗಳು ಉತ್ತರ ಕರ್ನಾಟಕವನ್ನು ಸರಿಯಾದ ಭಕ್ತಿ ಹಾಗೂ ನ್ಯಾಯದ ಮಾರ್ಗದಲ್ಲಿ ಕರೆದುಕೊಂಡು ಹೋಗುವ ಶಕ್ತಿ ಹೊಂದಿದ್ದಾರೆ ಎಂದರು. ಇವತ್ತು ನೀವು ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ, ನೀವು ಯಾರು ಬೇಜಾರು ಪಡಬೇಕಾಗಿಲ್ಲ. ನಾನು ಸ್ವಾಮಿಗಳ ಮೇಲಿಂದ ಅಭಿಮಾನದಿಂದ ಹೇಳ್ತಾ ಇದ್ದೀನಿ ಅಂತ ತಾವು ತಿಳ್ಕೊಬೇಡಿ. ಇವತ್ತು ಹುಕ್ಕೇರಿ ಹಿರೇಮಠ ಸಣ್ಣ ನದಿ ಆಗಿರ್ತಕ್ಕಂಥ ಹಿರಣ್ಯಕೇಶಿ ನದಿ ದಂಡೆ ಮೇಲಿದೆ. ಸ್ವಾಮಿಗಳ ಕರ್ತೃತ್ವ ಶಕ್ತಿಯಿಂದ ಈ ಹಿರಣ್ಯಕೇಶಿ ನದಿ ಇನ್ನು 10-15 ವರ್ಷಗಳಲ್ಲಿ ಹಿರಿಯ ವಲಯದಲ್ಲಿ ಕೃಷ್ಣಾ ನದಿ ಆಗುತ್ತೆ ಅಂತ ಹೇಳಿ ನಾನು ಸಂತೋಷಪಡ್ತೀನಿ. ಮಾಜಿ ಸಚಿವ ಶಾಸಕ ಉಮೇಶ್ ಕತ್ತಿ ವಿವಿಧ ಧಾರ್ಮಿಕ ಧ್ವನ ಸುರುಳಿ ಬಿಡುಗಡೆ ಮಾಡಿ ಮಾತನಾಡಿ, ಸಮಾಜವನ್ನು ಬದಲಾವಣೆ ಮಾಡುವ ಕಾರ್ಯವನ್ನು ಹುಕ್ಕೇರಿ ಮಠದ ಶ್ರೀಗಳು ಮಾಡುತ್ತಿದ್ದಾರೆ ಎಂದರು. ಮಠದ ಜೀರ್ಣೋದ್ಧಾರ ಮಾಡಿದ್ದಾರೆ. ಈ ಸಮಾರಂಭದಲ್ಲಿ ಮಾನ್ಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಕಳೆದ 10 ವರ್ಷಗಳಲ್ಲಿ, ನಾನು ಇವರಿಗೆ 10-15 ವರ್ಷದಲ್ಲಿ ಧರ್ಮದ ಬೋಧನೆ ಆಗಿರ್ಬೋದು, ಸಮಾಜದಲ್ಲಿ ಬದಲಾವಣೆ ತರಬೇಕು ಅಂತ ತನ್ನಿಂದ ಸಾಕಷ್ಟು ಎಲ್ಲ ಪ್ರಯತ್ನಗಳನ್ನ ಬಹಳ